ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ನಾಡಿ ಸಂಖ್ಯಾಶಾಸ್ತ್ರದ ಪ್ರಕಾರ 5, 14 ಮತ್ತು 23 ಈ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ 2024 ಯಾವ ರೀತಿ ಶುಭ ಪ್ರಭಾವ ಮತ್ತು ಅಶುಭ ವಿಚಾರಗಳನ್ನು ತಂದುಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಯಾವ ಒಂದು ವಿಚಾರದಲ್ಲಿ ಇವರು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು ಮತ್ತು ಯಾವ ದೇವತೆಯ ಒಂದು ಆರಾಧನೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಬೋದು ಮತ್ತು ಅಶುಭ ಫಲಗಳನ್ನು ದೂರ ಮಾಡ್ಕೊಳ್ಬೋದು ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಿರಾ ಪರಿಹಾರಗಳನ್ನು ಕೂಡ ಹೇಳಲಾಗ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ವಿಚಾರಗಳು, ಆಧ್ಯಾತ್ಮ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಮಗೂ ಕೂಡ ಸಹಾಯ ಮತ್ತು ಪ್ರೋತ್ಸಾಹವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಇನ್ನು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಬಹಳ ಬೇಗ ಬಂದು ನಿಮ್ಮನ್ನು ತಲುಪುತ್ತೆ. ಇನ್ನು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, 2024 ಉಚ್ಚ ಚಂದ್ರ ಮತ್ತು ರಾಹುವಿನ ಒಂದು ಸಂಯೋಗದಿಂದ ಶನಿಯ ಅಸ್ತಿತ್ವ ಬಂದಿರತಕ್ಕಂಥದ್ದು. ಶನಿ ಪ್ರಭಾವದಿಂದ 2024ನೇ ವರ್ಷ ನಡೆಯುವಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ. ಇನ್ನು ನಾವೀಗ ಮಾತಾಡ್ತಾ ಇರ್ತಕ್ಕಂಥದ್ದು 5, 14, 23 ಈ ಒಂದು ಸಂಖ್ಯೆಗಳಲ್ಲಿ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ಯಾವ ವಿಚಾರದಲ್ಲಿ ವಿಶೇಷವಾದಂತಹ ಶುಭ ಫಲ ಇರುತ್ತೆ. ನೋಡಿ, ಶನಿಗೆ ಬುಧಗ್ರಹರು ಅತ್ಯಂತ ಪ್ರೀತಿಪಾತ್ರರು ಮತ್ತು ಸ್ನೇಹಗ್ರಹರಾಗಿರೋದ್ರಿಂದ ಈ ಒಂದು ಸಂಖ್ಯೆಯವರೆಗೆ ಈ ವರ್ಷ ಬಹಳಷ್ಟು ಶುಭ ಫಲಗಳು ದೊರೆಯುವಂಥ ಒಂದು ಸಾಧನೆ ಮತ್ತು ಸಾಧ್ಯತೆಗಳು ಜಾಸ್ತಿ ಇರತಕ್ಕಂಥದ್ದು. ಮೊದಲನೇದಾಗಿ ಮಲ್ಟಿಪಲ್ ಪ್ರಾಫಿಟ್ ಯೋಗ, ಮಲ್ಟಿಪಲ್ ಇನ್ಕಮ್ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಈ ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ವ್ಯಾಪಾರಸ್ಥರಾಗಿದ್ದರೆ ಅವರ ಒಂದು ವ್ಯಾಪಾರದಲ್ಲಿ ವಿಶೇಷವಾದಂತಹ ಲಾಭ ಮತ್ತು ಅತಿ ಹೆಚ್ಚಿನ ಸಾಮಾಜಿಕ ಮನ್ನಣೆಯನ್ನು ಗಳಿಸುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ಅತ್ಯಂತ ನಯವಾಗಿ ವಾಕ್ಚಾತುರ್ಯದಿಂದ ಅವರ ಒಂದು ಸಾಧನೆಗಳನ್ನು ಮಾಡಿಕೊಳ್ಳುವಂತಹ ಒಂದು ಚಾಣಾಕ್ಷತೆಯನ್ನು ಈ ಒಂದು ವರ್ಷದಲ್ಲಿ ಈ ಒಂದು ಸಂಖ್ಯೆಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಪಡೆಯುವಂಥದ್ದು. ಇನ್ನು ಬಹಳಷ್ಟು ಜನರಲ್ ನಾಲೆಜ್ ಇವರಿಗೆ ಇಂಪ್ರೂವ್ಮೆಂಟ್ ಆಗುವಂತಹ ಒಂದು ಸಾಧ್ಯತೆಗಳು. ಇನ್ನು ಅತಿ ಹೆಚ್ಚು ಬುದ್ಧಿಯನ್ನು ಉಪಯೋಗಿಸಿ ಇವರು ಲಾಭವನ್ನು ಸಂಪಾದನೆ ಮಾಡುವಂತಹ ಒಂದು ಚಾಣಾಕ್ಷತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಬ್ಯಾಂಕಿಂಗ್ ವ್ಯವಹಾರಗಳಲ್ಲೆಲ್ಲ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಇವರ ಒಂದು ನೆಟ್ವರ್ಕ್ ಕೂಡ ಬಹಳಷ್ಟು ಬಿಲ್ಡ್ ಆಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಜನಸಂಪರ್ಕವನ್ನು, ಸಾಮಾಜಿಕ ಸಂಪರ್ಕವನ್ನು ಬಹಳಷ್ಟು ಹೆಚ್ಚಾಗಿ ಇವರು ರೂಢಿಸ್ಕೊಳ್ತಕ್ಕಂಥದ್ದು. ಅವರ ಒಂದು ನಾಲೆಜನ್ನು ಉಪಯೋಗಿಸಿ ಹಣಕಾಸಿನ ಒಂದು ವ್ಯವಹಾರಗಳನ್ನು ಮಾಡುವಂಥದ್ದು. ಇನ್ನು ಸಮಸ್ಯೆಗಳನ್ನು ಬಂದಿರುವಂತಹ ಒಂದು ಪಕ್ಷದಲ್ಲೂ ಕೂಡ ಅದರಿಂದ ಯಾವ ರೀತಿ ಎಸ್ಕೇಪ್ ಆಗಬೇಕು ಅನ್ನುವಂತಹ ಒಂದು ಚಾಣಾಕ್ಷತೆ ಕೂಡ ಇವ್ರಿಗೆ ಬಹಳಷ್ಟು ವರ್ಕೌಟ್ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸೋದರ ಸಂಬಂಧಿಗಳಿಂದ ಬಹಳಷ್ಟು ಸಹಾಯ ಮತ್ತು ಸಹಕಾರಗಳು, ಸೋದರ ಮಾವನಿಂದ ಕೂಡ ಬಹಳಷ್ಟು ಸಹಾಯ ಮತ್ತು ಸಹಕಾರಗಳು, ಅಕ್ಕ ತಂಗಿಯರಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ಜಾಸ್ತಿ ಇರುತ್ತೆ. ಇನ್ನು ನೋಡಿ, 2ನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಇದ್ರೂ ಕೂಡ ಈ ಒಂದು ವರ್ಷದಲ್ಲಿ ಶನಿಯ ಪ್ರಭಾವದಿಂದ ಅವರ ಒಂದು ಕರ್ಮಾನುಸಾರ ಈಗಾಗಲೇ ಡೈವರ್ಸ್ ಆಗಿ 2ನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ವಿವಾಹಗಳಾಗುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಅದೇ ರೀತಿ ಹೊಸದಾಗಿ ಪ್ರಸ್ತುತ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರೋರಿಗೂ ಕೂಡ ಅತ್ಯಂತ ಶುಭ ಕಾಲ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲೂ ಕೂಡ ಇವರಿಗೆ ಅನುಕೂಲವಾಗಿ ಅವರ ಒಂದು ಪ್ರೀತಿ ಪ್ರೇಮ ನಿಷ್ಕಳಂಕವಾಗಿದ್ದಂಥ ಪಕ್ಷದಲ್ಲಿ ಅದು ವಿವಾಹಕ್ಕೂ ಕೂಡ ಮರುಕಳಿಸುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು
ಹೆಚ್ಚಾಗಿರುವಂತಹ ಒಂದು ಸಾಧ್ಯತೆ ಇರುತ್ತೆ. ನೀವು ನೋಡಿ, ಹೊಸ ಹೊಸ ಸ್ನೇಹಿತರನ್ನ ಇವರು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ, ಅದರಿಂದಲೂ ಕೂಡ ಇವರಿಗೆ ಆದಾಯ ಪ್ರಾಪ್ತಿಯಾಗುವಂಥದ್ದು. ಇನ್ನು ಯಾವುದೋ ಒಂದು ಒಳ್ಳೆಯ ವಿಚಾರ ಬಂದರೂ ಕೂಡ ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ಕಲೆಗಾರರಿಗೆ ಬಹಳಷ್ಟು ಒಳ್ಳೆಯ ಅನುಕೂಲ ಮತ್ತು ಅವಕಾಶಗಳು ಬರುವಂಥದ್ದು. ಇನ್ನು ಭೂಮಿ ವಿಚಾರಗಳಲ್ಲಿ ಕೂಡ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಬಹಳಷ್ಟು ಇವರಿಗೆ ಅನುಕೂಲವಾಗಿ ಅವರಿಗೆ ನ್ಯಾಯಾಂಗ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಭೂಮಿಗೆ ನಿವೇಶನಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನಾದರೂ ಇದ್ರೂ ಕೂಡ ಅದನ್ನು ರಾಜಿ ಪಂಚಾಯಿತಿಯ ಮುಖಾಂತರ ಅವರು ಈ ವರ್ಷದಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಸಾಧ್ಯತೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ನೋಡಿ, ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿರೋರ್ಗೂ ಕೂಡ ಒಳ್ಳೆಯ ಹೆಸರು ಮತ್ತು ಕೀರ್ತಿ ಮತ್ತು ಅವರವರ ಕಾರ್ಯವ್ಯಾಪ್ತಿಯಲ್ಲಿ ಅವರಿಗೆ ಆದಾಯ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೆರೆಹೊರೆಯವರ ಮಧ್ಯೆ ಸಾಮರಸ್ಯ ಮತ್ತು ಪ್ರೀತಿ ವಿಶ್ವಾಸಗಳಿಂದ ನಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಈ ರೀತಿ ಹಲವಾರು ಶುಭ ವಿಚಾರಗಳು ಬಹಳಷ್ಟು ಇರುತ್ತೆ. ಇನ್ನು ನಿವೇಶನವನ್ನು ಮಾಡಬೇಕು, ಹೊಸದಾಗಿ ಮನೆಯನ್ನು ಖರೀದಿ ಮಾಡಬೇಕು ಅಂದ್ಕೊಳ್ಳುವಂಥವ್ರಿಗೂ ಕೂಡ ಈ ವರ್ಷ ಸಕ್ಸಸ್ ರೇಟು ಜಾಸ್ತಿ ಇರುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಒಟ್ಟಾರೆ 5ನೇ ತಾರೀಕು ಪ್ರತಿನಿಧಿಸುವಂತಹ 5ನೆಯ ಸಂಖ್ಯೆ ಪ್ರತಿನಿಧಿಸುವಂತಹ 5, 14, 23 ಈ ಸಂಖ್ಯೆಗಳಲ್ಲಿ ಜನಿಸಿರುವವರಿಗೆ ವಿಶೇಷವಾದಂತಹ ಬಂಪರ್ ಪ್ರೈಸ್ ದೊರೆಯುವ ರೀತಿಯಲ್ಲಿ ಶನಿಗ್ರಹರ ಮತ್ತು ಬುಧಗ್ರಹರ ಒಂದು ಸಂಯೋಗದಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಇದಿಷ್ಟು ಕೂಡ ಇವರ ಒಂದು ವಾರ್ಷಿಕ ಭವಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೋಣ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.